ನೆಲಮಂಗಲ ನಗರಸಭೆಯ ಸದಸ್ಯರಾದ ಹಾಗೂ ಜಯ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರಾಮಮೂರ್ತಿ ಅವರ 42ನೇ ವರ್ಷದ ಹುಟ್ಟುಹಬ್ಬ ತಮ್ಮ ನಿವಾಸದಲ್ಲಿ ಸ್ನೇಹಿತರ ಹಾಗೂ ಹಿತೈಷಿಗಳ ಸಮ್ಮುಖದಲ್ಲಿ ಬಹಳ ಶಿಸ್ತಿನಿಂದ ಸಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬಂದಂತಹ ಸ್ನೇಹಿತರು ಹೂವಿನ ಮಾಲೆ ಹಾಕಿ ಕೇಕ್ ಕಟ್ ಮಾಡುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಮೂರ್ತಿಯವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇವ್ರನ್ನ ನಾನು ಅವರಿಬ್ಬರು ಬಾಲ್ಯ ಸ್ನೇಹಿತರು. ಈ ಅರ್ಶಿನಗುಂಟೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಕಟ್ಟಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಅವರ ಪ್ರತಿಯೊಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಒಂದು ವಿಭಿನ್ನವಾಗಿ ಆಚರಿಸ್ಕೊಂಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದರು. ಇಡೀ ನೆಲಮಂಗಲ ತಾಲೂಕಲ್ಲಿ ಯಾರು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿರಲಿಲ್ಲ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನ ಮಾಡೋದು ಮತ್ತು ಇವತ್ತು ಪರಿಸರ ಪ್ರೇಮಿಯವರು, ಅದಕ್ಕೋಸ್ಕರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಗಿಡಗಳನ್ನು ನೆಡ್ತಕ್ಕಂಥ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅವ್ರಿಗೆ ಭಗವಂತ ಇನ್ನೂ ಆಯುಸ್ಸು ಆರೋಗ್ಯ ಕೊಟ್ಟು ಈಗ ಅವರು ನಾಮನಿರ್ದೇಶಕ ನಗರಸಭಾ ಸದಸ್ಯರಾಗಿದ್ದಾರೆ. ನೆಕ್ಸ್ಟು ಜನರಿಂದ ನೇರ ಆಯ್ಕೆಯಾಗಿ ನಗರಸಭೆಯ ಅಧ್ಯಕ್ಷರಾಗಲಿ ಅಂತಕ್ಕಂಥದ್ದು ನನ್ನ ಆಸೆ ಮತ್ತು ದೇವರು ಅದನ್ನು ಈಡೇರಿಸಲಿ ಅಂತೇಳಿ ನಿಮ್ಮ ಮೂಲಕ ನಾನು ಸದಸ್ಯರಾಗಿದ್ದಾರೆ. ನಾವು ನಗರಸಭೆ ವರ್ಕರ್ಸ್ ಆಗಿ ಕೆಲಸ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ. ಯಾವತ್ತೂ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀವಿ ಅನಿಸೇ ಇಲ್ಲ. ಒಂದು ಮಗುನಂಥ ಸ್ವಭಾವ. ಮತ್ತು ನಾನೊಬ್ಬರು ಸದಸ್ಯರು ಅಂತ ಯಾರ ಕಡೆನೂ ತೋರಿಸ್ಕೊಂಡೇ ಇಲ್ಲ. ಅವರು ದರ್ಪ ದೌರ್ಜನ್ಯ ಏನೂ ಮಾಡಿಲ್ಲ. ಅವ್ರ ಕಡೆ ಕೆಲಸ ಮಾಡಲಿಕ್ಕೆ ನಮಗೆ ಖುಷಿ ಆಗ್ತದೆ ಹೊರತು ಏನು ಬೇಸರ ಅಂತೂ ಇದುವರೆಗೂ ಆಗಿಲ್ಲ. ಮುಂದೇನೂ ಇವರು ಜನಸೇವೆ ಮಾಡಲಿಕ್ಕೆ ನೆಕ್ಸ್ಟು ಅವರು ಆಯ್ಕೆಯಾಗಿ ಬರಲಿ ಅಂತ ಈ ಸಮಯದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಮತ್ತು ಇವರು ತಾಯಿಯವರು, ನಾವು ಪಂಚಾಯಿತಿ ಇದ್ದಾಗೂ ಇವ್ರ ತಾಯಿಯವರು ಮೆಂಬರಾಗಿ ನಮಗೆ ಒಳ್ಳೆಯ ಸಹಕಾರ ಮಾಡಿದರು. ತಂದೆಯವರು ಅಷ್ಟೇ ಒಳ್ಳೆ ಸ್ನೇಹಿತರು ನಮ್ಗೆ. ಅವರು ತಂದೆಯವರು ಅವರು ಒಳ್ಳೆ ನಮಗೆ ಇದು ಮಾಡಿದ್ರು. ರಾಮಮೂರ್ತಣ್ಣವರು ಅದೇ ಹಾದಿಯೊಳಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಆಯುಷ್ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ, ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಲಿ. ಇದನ್ನು ಈ ಟೈಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ಸರ್, ಮೊದಲನೇದಾಗಿ ಅವ್ರಿಗೆ ನಾನು ಚಿರಋಣಿ, ಜೊತೆಗೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ತಂದೆ ತಾಯಿ, ನಮ್ಮ ತಾತನವ್ರು ಮಾಡಿದ ಸೇವೆ ಇವತ್ತು ನಮಗೆ ಅವರೊಂದು ಸೇವೆಯಿಂದ ಇಷ್ಟೊಂದು ನಮಗೆ ಜನ ಸ್ನೇಹಿತರಾಗಿರ್ಬೋದು, ಹಿತೈಷಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ನಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನಮ್ಮದು ಪುಣ್ಯದ ಫಲ. ಯಾಕೆಂದರೆ ನಮ್ಮ ಕುಟುಂಬದಲ್ಲಿ ಅದೇ ರೀತಿ ನಮ್ಮ ತಾತವರು ಫಸ್ಟು ಚೇರ್ಮನ್ ರಾಮಪ್ಪ ಅಂತ ಚೇರ್ಮನ್ ಆಗಿದ್ದರು ಇಡೀ ಅರ್ಶಿನಗುಂಟೆ ಮಂಡಲ ಪಂಚಾಯತಿಗೆ 36 ಹಳ್ಳಿಗೆ. ಸೊ ಆ ಕುಟುಂಬದಿಂದ ಬಂದಿರತಕ್ಕಂಥದ್ದು. ನಮ್ಮ ತಂದೆ ತಾಯಿನೂ ಕೂಡ ಸಮಾಜ ಸೇವೆಯಲ್ಲಿದ್ದವರು. ನಾನು ಕೂಡ ಜಯ ಕರ್ನಾಟಕ ಸಂಘಟನೆ ಕಟ್ಕೊಂಡು ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಸಮಾಜ ಸೇವೆಯಲ್ಲಿದ್ದು BJPಗೆ ಬಂದು ಅಲ್ಲಿಂದ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವರ ಅಭಿಮಾನದಿಂದ ನಾನೇನು ಹೆಚ್ಚಾಗಿ ಪಡ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಈ ಒಂದು ಅಭಿಮಾನದಿಂದ ಮಾಡ್ತಾ ಇದ್ದಾಗ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಎಲ್ಲರೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಗಿಡಗಳನ್ನು ನೆಡೋ ಕಾರ್ಯಕ್ರಮ ಅಂದರೆ ನಾವು ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂದರೆ ಅರ್ಧಪೂರ್ಣ ಕಾರ್ಯಕ್ರಮ ಮಾಡಬೇಕು, ಊಟದ ಬಲಿ ಅಂತ ವಿಭಿನ್ನವಾಗಿ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಅಷ್ಟೇ. ನಾವು ಈ ವರ್ಷ ಯಾಕೆಂದರೆ ಈ ಲಾಸ್ಟ್ ಬೇಸಿಗೆ ಟೈಮಲ್ಲಿ ನೀವು ನೋಡಿರ್ಬೋದು, ನಮ್ಮ ಬೇಸಿಗೆ ತಾಪಮಾನ ಎಷ್ಟು 38ರಿಂದ 40 ಡಿಗ್ರಿವರೆಗೂ ಆಗಿತ್ತು. ಏನಂದರೆ ಇವತ್ತು ಗಿಡಗಳು ನಾಶ ಆಗ್ತಾ ಇದೆ, ಪರಿಸರದ ಬಗ್ಗೆ ಯಾರು ಕಾಳಜಿ ಇಲ್ಲ. ಆ ಒಂದು ವಿಚಾರವಾಗಿ ನಾವು ಪರಿಸರದ ಬಗ್ಗೆ ಪರಿಸರ ರಕ್ಷಣೆ ಮಾಡಬೇಕು, ಪರಿಸರ ಉಳಿಸಬೇಕು ಅಂತೇಳಿ ಇವತ್ತು ಸಸಿಗಳು ನೆಡಬೇಕು. ಸಸಿಗಳ ಮುಖಾಂತರ ಇವತ್ತು ಪ್ರತಿಯೊಬ್ಬರಿಗೂ ಇವಾಗ ಆಕ್ಸಿಜನ್ ಕೊರತೆ ಆಗಿದೆ. ನಮ್ಗೆ ಒಳ್ಳೆ ಆಮ್ಲಜನಕ ಬೇಕು, ಮತ್ತು ಮಳೆ ಬೆಳೆ ಚೆನ್ನಾಗಬೇಕಾದ್ರೆ ಗಿಡಗಳು ಇರಬೇಕು, ಸಸಿಗಳು ಇರಬೇಕು ಅನ್ನೋ ಆ ನಿಟ್ಟಿನಲ್ಲಿ ಇವತ್ತು ನಾನು ಹುಟ್ಟುಹಬ್ಬನ ಸಸಿ ನೆಡುವ ಮುಖಾಂತರ ಆಚರಣೆ ಮಾಡ್ಕೊತಾ ಇದ್ದೀವಿ ಸರ್. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.